ಬೆಂಗಳೂರಿನಲ್ಲಿ ಬಾಲಕಿಯ ಬಲಿ ಪಡೆದ ಬಿಬಿಎಂಪಿ ಕಸದ ಲಾರಿ ಹೆಬ್ಬಾಳದಲ್ಲಿ ಠಾಣೆ ಮುಂದೆಯೇ ಅಪಘಾತ ನಡೆದಿದ್ದಾದ್ರೂ ಹೇಗೆ ನೋವಿನಲ್ಲೂ ನವೀನ್ ಪೋಷಕರ ಸಾರ್ಥಕತೆ ಕಿಲ್ಲರ್ ಬಿಬಿಎಂಪಿಗೆ ಅಮಾಯಕ ಬಾಲಕಿ ಬಲಿಯಾಗಿದ್ದಾದ್ರೂ ಹೇಗೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುವವರ ಸ್ಥಿತಿ ಹೇಗಿದೆ ಅಂಡರ್ಪಾಸ್ ಜಲಾವೃತದ ಬಗ್ಗೆ ಮಾಹಿತಿ ಇದ್ರೂ ಪಾಲಿಕೆ ಕೇರ್ಲೆಸ್ ಮಾಡ್ತಾ ನೋಡೋಣ ಬಾಲಕಿ ಬಲಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ ಬಿಬಿಎಂಪಿ ಕಸದ ಲಾರಿ ಡಿಕ್ಕಿಯಾಗಿ ಬಾಲಕಿ ದುರ್ಮರಣ ಹೊಂದಿರೋ ಘಟನೆ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆ ಎದುರು ನಡೆದಿದೆ. ಬಿಬಿಎಂಪಿ ಲಾರಿ ಬೈಕ್ಗೆ ಗುದ್ದಿ ಪಾದಚಾರಿಗಳಿಗೆ ಡಿಕ್ಕಿಯಾಗಿದ್ದು ಅಪಘಾತದ ರಭಸಕ್ಕೆ 13 ವರ್ಷದ ಬಾಲಕಿ ಅಕ್ಷಯ ಸಾವನ್ನಪ್ಪಿದ್ದಾಳೆ. ಉಳಿದ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಆರ್‌ಟಿ ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳೆಯಿಂದ ಅಂಡರ್ಪಾಸ್ನಲ್ಲಿ ನೀರು ನಿಂತಿದ್ದ ಹಿನ್ನೆಲೆಯಲ್ಲಿ ಮಹಿಳೆ ಬಾಲಕಿ ಸೇರಿದಂತೆ ಮೂವರು ಹೆದ್ದಾರಿಯನ್ನ ದಾಟ್ತಾ ಇದ್ರು. ಹೀಗಾಗಿ ಕೆಲ ಕಾಲ ಬೈಕ್ ಸವಾರರು ಕಾರಿನವರು ವಾಹನವನ್ನ ನಿಲ್ಲಿಸಿದ್ರು. ಆದ್ರೆ ಹಿಂದಿನಿಂದ ವೇಗವಾಗಿ ಬಂದ ಬಿಬಿಎಂಪಿ ಲಾರಿ ಬೈಕ್ಗೆ ಗುದ್ದಿ ಆ ಬಳಿಕ ಪಾದಚಾರಿಗಳಿಗೂ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಬಾಲಕಿ ಅಕ್ಷಯ ಸಾವನ್ನಪ್ಪಿದ್ದಾಳೆ. ಅಪಘಾತದಲ್ಲಿ ಮೃತಪಟ್ಟಿರೋ ಬಾಲಕಿ ಅಕ್ಷಯ ಬೆಂಗಳೂರಿನ ಹೆಬ್ಬಾಳದಲ್ಲಿ ವಾಸವಿದ್ರು. ಘಟನೆಯಲ್ಲಿ ಬೈಕ್ ಸವಾರ ಸೇರಿದಂತೆ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಪಾದಚಾರಿ 28 ವರ್ಷದ ಸೌಮ್ಯ ಸ್ಥಿತಿ ಗಂಭೀರವಾಗಿದೆ. 40 ವರ್ಷದ ಬೈಕ್ ಸವಾರ ವಿಕಾಸ್ಗೂ ಗಾಯಗಳಾಗಿದ್ದು ಗಾಯಾಳುಗಳಿಗೂ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಿಬಿಎಂಪಿ ಕಸದ ಲಾರಿ ಡಿಕ್ಕಿಯಾಗಿ ಬಾಲಕಿ ದುರ್ಮರಣ ಹೊಂದಿರೋ ಘಟನೆ ಸಂಬಂಧ ಲಾರಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಾಲಕ ಮಂಜುನಾಥ್ನನ್ನ ವಶಕ್ಕೆ ಪಡೆದಿರುವಂತಹ ಆರ್‌ಟಿ ನಗರ ಪೊಲೀಸರು ಅಪಘಾತದ ಬಗ್ಗೆ ಸಂಪೂರ್ಣ ತನಿಖೆಗೆ ಮುಂದಾಗಿದ್ದಾರೆ. ಅಂಡರ್ಪಾಸ್ನಲ್ಲಿ ಮಳೆ ನೀರು ನಿಂತಿರುವ ಬಗ್ಗೆ ಮೊದಲೇ ಮಾಹಿತಿ ಇದ್ರೂ ಬಿಬಿಎಂಪಿ ಕೇರ್ಲೆಸ್ ಮಾಡಿತ್ತು. ಈ ಬಗ್ಗೆ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಎನ್ನಲಾಗಿದೆ. ಬೆಂಗಳೂರಲ್ಲಿ ಮಳೆ ಸುರಿದು ಹಲವು ಗಂಟೆಗಳು ಕಳೆದರೂ ಬಿಬಿಎಂಪಿ ಸಿಬ್ಬಂದಿಗೆ ಮಾತ್ರ ಅಂಡರ್ಪಾಸ್ ಕ್ಲೀನ್ ಮಾಡಲು ಸಮಯ ಸಿಕ್ಕಿರಲಿಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಬಾಲಕಿ ಸಾವಿನ ಬಳಿಕ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪಾಲಿಕೆ ಸಿಬ್ಬಂದಿ ಅಂಡರ್ಪಾಸ್ ಕ್ಲೀನಿಂಗ್ಗೆ ಮುಂದಾಗಿದ್ದು ನಿಂತ ನೀರನ್ನ ಹೊರಹಾಕುವ ಕೆಲಸ ಮಾಡುತ್ತಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಈ ಬಗ್ಗೆ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಇಂತಹ ಅಪಘಾತ ಸಂಭವಿಸುತ್ತಿರಲಿಲ್ಲ, ಅಮಾಯಕ ಬಾಲಕಿಯ ಜೀವ ಬಲಿಯಾಗ್ತಿರಲಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಪಾಲಿಕೆಯ ಸಿಬ್ಬಂದಿ ನಿರ್ಲಕ್ಷ್ಯದಿಂದಲೇ ಬಾಲಕಿ ಮೃತಪಟ್ಟಿದ್ದಾಳೆ ಅಂತ ಬೆಂಗಳೂರಿನ ಉತ್ತರ ವಿಭಾಗ ಸಂಚಾರಿ ಡಿಸಿಪಿ ಸವಿತಾ ಹೇಳಿದ್ದಾರೆ. ನೀರು ತುಂಬಿದ್ದ ಬಗ್ಗೆ ಬೆಳಗ್ಗೆಯೇ ಪೊಲೀಸರ ಗಮನಕ್ಕೆ ಬಂದಿತ್ತು. ಕೂಡಲೇ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೂಡ ನೀಡಲಾಗಿತ್ತು. ಹೇಗಿದ್ರೂ ಪಾಲಿಕೆ ಕ್ರಮ ಕೈಗೊಂಡಿರಲಿಲ್ಲ ಅಂತ ಉತ್ತರ ವಿಭಾಗ ಸಂಚಾರಿ ಡಿಸಿಪಿ ಸವಿತಾ ಹೇಳಿದ್ರು. ಬಿಬಿಎಂಪಿ ಕಸದ ಲಾರಿ ಗುದ್ದಿದ ಪರಿಣಾಮ ಬಾಲಕಿ ಅಕ್ಷಯ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾಗ ಬಾಲಕಿ ಕೊನೆಯುಸಿರೆಳೆದಿದ್ದಾಳೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬೆಂಗಳೂರಿನ ಉತ್ತರ ವಿಭಾಗ ಸಂಚಾರಿ ಡಿಸಿಪಿ ಸವಿತಾ ಸದಾಶಿವನಗರದ ಖಾಸಗಿ ಶಾಲೆಯಲ್ಲಿ ಅಕ್ಷಯ 9ನೇ ತರಗತಿಯನ್ನು ಓದ್ತಾ ಇದ್ಲು ಅಂತಲೂ ತಿಳಿಸಿದ್ದಾರೆ. ಬಿಬಿಎಂಪಿ ನಿರ್ಲಕ್ಷ್ಯದಿಂದ ದುರಂತ ಸಂಭವಿಸಿದೆ ಅಂತ ಶಾಸಕ ಭೈರತಿ ಸುರೇಶ್ ಆರೋಪ ಮಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತಹ ಅವರು ಯಾರೇ ಆಗಿದ್ರೂ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡೋ ಕೆಲಸ ಆಗಲಿದೆ. ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಜೊತೆ ಮಾತನಾಡ್ತೇನೆ. ಅಧಿಕಾರಿಗಳಿಂದ ನಾನು ಮಾಹಿತಿ ಪಡೆಯುವ ಜೊತೆಗೆ ಬಾಲಕಿ ಕುಟುಂಬಸ್ಥರಿಗೆ ಪರಿಹಾರ ಕೊಡಿಸ್ತೀವಿ ಎಂದರು. ಮೃತ ಬಾಲಕಿ ಅಕ್ಷಯ ನೆನೆದು ತಂದೆ ಗೋಳಾಟ. 9ನೇ ತರಗತಿ ಬಾಲಕಿ ಏನಂತ ಕನಸು ಕಂಡಿದ್ಲು. ಬೆಂಗಳೂರಲ್ಲಿ ಕಳೆದ 3 ವರ್ಷದಲ್ಲಿ ರಸ್ತೆ ಗುಂಡಿ ಅಪಘಾತಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರೆ ನೋಡೋಣ ಕಿಲ್ಲರ್ ಬಿಬಿಎಂಪಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನಲ್ಲಿ ಬಾಲಕಿ ಬಲಿಯಾಗಿದ್ದು ಮೃತ ಅಕ್ಷಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ಸಾವಿನ ಸುದ್ದಿ ಕೇಳಿ ತಂದೆಗೆ ಆಘಾತವಾಗಿದ್ದು ಮೃತ ಬಾಲಕಿಯ ತಂದೆ ಕಣ್ಣೀರು ಹಾಕಿದ್ದಾರೆ. ಅಕ್ಷಯ ತಂದೆ ಬಿಎಂಟಿಸಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದಾರೆ.
ಬಿಬಿಎಂಪಿ ಕಸದ ಲಾರಿ ಡಿಕ್ಕಿಯಾಗಿ ಬಾಲಕಿ ದುರಂತ ಸಾವಿಗೀಡಾಗಿದ್ದಾಳೆ. ಅಂಡರ್ ಪಾಸ್ನಲ್ಲಿ ನೀರು ತುಂಬಿದ್ದರಿಂದ ಪುತ್ರಿ ಸಾವಿಗೀಡಾಗಿದ್ದಾಳೆ ಅಂತ ಮೃತ ಅಕ್ಷಯ ತಂದೆ ನರಸಿಂಹಮೂರ್ತಿ ಆರೋಪಿಸಿದ್ದಾರೆ. ಅಂಡರ್ ಪಾಸ್ನಲ್ಲಿ ನೀರು ತೆಗೆದಿದ್ರೆ ಪುತ್ರಿ ಸಾಯ್ತಾ ಇರಲಿಲ್ಲ ಅಂತ ನರಸಿಂಹಮೂರ್ತಿ ಹೇಳಿದ್ದಾರೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನಲ್ಲಿ ಬಾಲಕಿ ಬಲಿಯಾಗಿದ್ದು ಅಕ್ಷಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. 10 ಕನಸು ಕಂಡಿದ್ದ ಅಕ್ಷಯ ಕನಸಿಗೆ ಬಿಬಿಎಂಪಿ ಕೊಳ್ಳಿ ಇಟ್ಟಿದೆ. ಅಕ್ಷಯಗೆ ಪೈಲಟ್ ಆಗಬೇಕು ಎಂಬ ಕನಸು ಇತ್ತು. ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದೆ ಅಂತ ಬಾಲಕಿ ತಂದೆ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಮುದ್ದಿನ ಮಗಳನ್ನ ನೆನೆದು ಅಕ್ಷಯ ತಂದೆ ನರಸಿಂಹಮೂರ್ತಿ ಗೋಳಾಡಿದ್ದಾರೆ. ಸ್ವಲ್ಪ ದಿನ ಕಷ್ಟ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದಿದ್ಲು. ಇನ್ನು 10 ವರ್ಷ ನಮ್ಗೆ ಕಷ್ಟ ಇರುತ್ತೆ ಅಷ್ಟೇ ಅಂತ ಅಕ್ಷಯ ಹೇಳಿದ್ಲು. ಅಕ್ಷಯ ಇಲ್ಲದ ಮನೆಯಲ್ಲಿ ಹೇಗೆ ನಾನು ಓಡಾಡಲಿ, ನನಗೂ ಸಾಯ್ಬೇಕು ಅನ್ನಿಸ್ತಾ ಇದೆ ಅಂತ ಅಕ್ಷಯ ತಂದೆ ಹೇಳಿದ್ದಾರೆ. ಸಾಯೋವರೆಗೂ ಆಕೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಮಗಳನ್ನ ನೆನೆದು ಬಾಲಕಿ ತಂದೆ ಕಣ್ಣೀರಿಟ್ಟಿದ್ದಾರೆ. ಬಾಲಕಿ ಅಕ್ಷಯ ಬಾಳಿನಲ್ಲಿ ವಿಧಿ ಕ್ರೂರ ಆಟವಾಡಿದೆ. ಇಂದು ಸಂಜೆ ಚಿಕ್ಕಪ್ಪನ ಜೊತೆ ಸಿನಿಮಾಗೆ ಹೋಗೋದಕ್ಕೆ ಅಕ್ಷಯ ಪ್ಲಾನ್ ಮಾಡಿದ್ದಾಳಂತೆ. ಆದರೆ ಬಿಬಿಎಂಪಿ ಕಸದ ಲಾರಿ ಗುದ್ದಿ ಕೊನೆಯುಸಿರೆಳೆದಿದ್ದಾಳೆ. ಅಕ್ಷಯ ಚಿಕ್ಕಪ್ಪನ ಆಕ್ರಂದನ ಮುಗಿಲು ಮುಟ್ಟಿದೆ. ಹೆಬ್ಬಾಳದಲ್ಲಿ ಅಕ್ಷಯ ತಂದೆ ಸ್ವಂತ ಮನೆ ಹೊಂದಿದ್ದು ತಂದೆಗೆ ಸ್ಕೂಲ್ ವ್ಯಾನ್ ಫೀಸ್ ಕಟ್ಟಲಾಗದೆ ಬಿಎಂಟಿಸಿ ಬಸ್ನಲ್ಲಿ ಅಕ್ಷಯ ಹೋಗ್ತಾ ಇದ್ದು. ಆದ್ರೀಗ ಬಿಬಿಎಂಪಿ ಯಮಸ್ವರೂಪಿ ಲಾರಿಗೆ ಬಲಿಯಾಗಿದ್ದು ಲಾರಿ ಗುದ್ದಿದ ರಭಸಕ್ಕೆ ಬಾಲಕಿ ದೇಹವೇ ಛಿದ್ರವಾಗಿದೆ. ಬಿಬಿಎಂಪಿ ಬೇಜವಾಬ್ದಾರಿತನಕ್ಕೆ ಬಾಲಕಿ ಅಕ್ಷಯ ಪ್ರಾಣ ಬಿಟ್ಟಿದ್ದಾಳೆ. ಅಕ್ಷಯ ತಂದೆ ನರಸಿಂಹಮೂರ್ತಿ ಮಧುಗಿರಿ ಮೂಲದವರಾಗಿದ್ದು ಬಿಎಂಟಿಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನರಸಿಂಹಮೂರ್ತಿಗೆ ಅಕ್ಷಯ ಸೇರಿ 2 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗು ಇದೆ. ಅಪಘಾತದಲ್ಲಿ ಮೃತಪಟ್ಟಿರುವ ಅಕ್ಷಯ ದೊಡ್ಡ ಮಗಳಾಗಿದ್ಲು. 2ನೇ ಮಗಳು ಸಂಧ್ಯಾ 7ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಬೆಂಗಳೂರಿನಲ್ಲಿ ಕೊಂಚ ಯಾಮಾರಿದ್ರೂ ಜೀವಕ್ಕೆ ಕುತ್ತು ಬರಲಿದೆ. ಮಳೆಯಾದ್ರೆ ಸಾಕು ರಸ್ತೆ ಅಂಡರ್ ಪಾಸ್ಗಳೆಲ್ಲ ಅಧ್ವಾನವಾಗ್ತಾ ಇದ್ದು ಜನರ ಪ್ರಾಣ ಹಿಂಡ್ತಾ ಇವೆ. ಕಳೆದ ವರ್ಷ ರಸ್ತೆ ಗುಂಡಿಗೆ ಬಿದ್ದು 6 ಜನ ಪ್ರಾಣ ಕಳೆದುಕೊಂಡಿದ್ದರು. ಬೆಂಗಳೂರಿನಲ್ಲಿ ಕಳೆದ 3 ವರ್ಷದ ಅಪಘಾತಗಳ ಅಂಕಿಅಂಶ ಬೆಚ್ಚಿ ಬೀಳುವಂತಿದೆ. 2019ರಲ್ಲಿ 810 ಅಪಘಾತಗಳು ಸಂಭವಿಸಿ 832 ಮಂದಿ ಮೃತಪಟ್ಟಿದ್ದರು. ಇನ್ನು 2020ರಲ್ಲಿ 632 ಅಪಘಾತವಾಗಿ 657 ಮಂದಿ ಬಲಿಯಾಗಿದ್ದರು. 2021ರಲ್ಲಿ 618 ಅಪಘಾತ ನಡೆದು 651 ಮಂದಿ ಉಸಿರು ಚೆಲ್ಲಿದ್ದರು. ರಸ್ತೆಗಳ ಅಸಮರ್ಪಕ ನಿರ್ವಹಣೆಯಿಂದ ಅಪಘಾತಗಳು ನಡೀತಾ ಇದ್ದು ಸವಾರರ ಪ್ರಾಣಕ್ಕೆ ಸಂಚಕಾರ ಎದುರಾಗಿದೆ. ಪಾಲಿಕೆ ಬೃಹತ್ ಎಡವಟ್ಟಿಗೆ ಅಮಾಯಕ ಜೀವಗಳೇ ಬಲಿಯಾಗ್ತಾ ಇವೆ. ಯಮಗುಂಡಿ ಫ್ಲೇವರ್ ದುರಂತ ಬಳಿಕ ಮತ್ತೊಂದು ಟ್ರಾಜಿಡಿ ನಡೆದಿದೆ. ಕೆಲ ದಿನಗಳ ಹಿಂದೆ ರಸ್ತೆ ಗುಂಡಿಗೆ ಯುವಕ ಬಲಿಯಾಗಿದ್ದ. ಇದೀಗ ಅಂಡರ್ ಪಾಸ್ ದುರಂತ ಸಂಭವಿಸಿದೆ. ಪಾಲಿಕೆ ಸಿಬ್ಬಂದಿ ಚೆಲ್ಲಾಟದಿಂದ ಬೆಂಗಳೂರಿಗೆ ನಿತ್ಯ ಪ್ರಾಣ ಸಂಕಟ ಎನ್ನುವಂತಾಗಿದೆ. ಬಿಬಿಎಂಪಿ ಎಡವಟ್ಟಿಗೆ ಅಮಾಯಕರ ಪ್ರಾಣ ಹಾರಿ ಹೋಗ್ತಿದೆ. ನವೀನ್ಗೆ ಚಳಗೇರಿ ಗ್ರಾಮಸ್ಥರಿಂದ ಕಣ್ಣೀರ ವಿದಾಯ. ಮಗನ ದೇಹದಾನದ ಬಗ್ಗೆ ತಾಯಿ ವಿಜಯಲಕ್ಷ್ಮಿ ಹೇಳಿದ್ದೇನು? ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣದ ಶುಲ್ಕ ಕಡಿತವಾಗುತ್ತಾ? ನೋಡೋಣ. ನವೀನ್ಗೆ ವಿದಾಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನಲ್ಲಿ ಮೃತಪಟ್ಟಿದ್ದ ನವೀನ್ ಮೃತದೇಹವನ್ನ ದಾನ ಮಾಡಲಾಗಿದೆ. ದಾವಣಗೆರೆಯ ಎಸ್ಎಸ್ ಆಸ್ಪತ್ರೆಗೆ ನವೀನ್ ಪೋಷಕರು ಮೃತದೇಹವನ್ನ ನೀಡಿದ್ದಾರೆ. ಗ್ರಾಮದಲ್ಲಿ ಮೆರವಣಿಗೆಯ ಬಳಿಕ ನವೀನ್ ಪೋಷಕರು ದೇಹದಾನ ಮಾಡಿದರು. ಮೆಡಿಕಲ್ ಕಾಲೇಜಿನಲ್ಲೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಿದರು. ದಾವಣಗೆರೆ ನಗರದ ಎಸ್ಎಸ್ ಆಸ್ಪತ್ರೆಯ ಅಂಗರಚನಾ ಶಾಸ್ತ್ರ ವಿಭಾಗದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ಬಳಿಕ ನವೀನ್ ತಾಯಿ ವಿಜಯಲಕ್ಷ್ಮಿಗೆ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಪ್ರಮಾಣ ಪತ್ರ ನೀಡಲಾಯಿತು. ಕೊನೆಯದಾಗಿ 5 ನಿಮಿಷ ಪುತ್ರನ ಮೃತದೇಹವನ್ನ ನೋಡಿ ತಾಯಿ ವಿಜಯಲಕ್ಷ್ಮಿ ಕಣ್ಣೀರಿಟ್ರು. ನವೀನ್ನ ಸ್ವಗ್ರಾಮ ಚಳಗೇರಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಮಾಡಲಾಯಿತು. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನರು ಸೇರಿದ್ರು. ಸುಮಾರು 1.5 ಗಂಟೆಗಳ ಕಾಲ ಅಂತಿಮ ಯಾತ್ರೆ ನಡೆಯಿತು. ನವೀನ್ ನಿವಾಸದಿಂದ ಚಳಗೇರಿ ಬಸ್ ನಿಲ್ದಾಣದವರೆಗೆ ಮೃತದೇಹವನ್ನ ಮೆರವಣಿಗೆ ಮಾಡಿದ್ರು. ಬಳಿಕ ಮೃತದೇಹಕ್ಕೆ ಪೂಜೆ ಸಲ್ಲಿಸಿ ಹಸ್ತಾಂತರ ಮಾಡಿದ್ರು. ಚಳಗೇರಿ
ಚಳಗೇರಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ನವೀನ್ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಿದ್ರು. ಗ್ರಾಮದ ಮರುಳ ಸಿದ್ದೇಶ್ವರ ದೇವಸ್ಥಾನ, ಭೈರಪ್ಪ ದೇವಸ್ಥಾನ, ಆಂಜನೇಯ ದೇವಸ್ಥಾನದ ಮಾರ್ಗವಾಗಿ ಬಸ್ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ತಲುಪಿತು. ಮೆರವಣಿಗೆ ವೇಳೆ ಗ್ರಾಮಸ್ಥರು ಪಾರ್ಥಿವ ಶರೀರಕ್ಕೆ ಹೂ ಹಾಕಿ ಅಂತಿಮ ದರ್ಶನ ಪಡೆದರು. ಬಳಿಕ ಬಸ್ ನಿಲ್ದಾಣದಲ್ಲೇ ಎಸ್ಎಸ್ ಕಾಲೇಜಿಗೆ ಮೃತದೇಹ ಹಸ್ತಾಂತರ ಮಾಡಿದ್ರು. ನವೀನ್ ಮೃತದೇಹದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಹೋದರನನ್ನ ನೆನೆದು ಅಣ್ಣ ಹರ್ಷ ಪಾರ್ಥಿವ ಶರೀರದ ಎದುರು ಗೋಳಾಡಿದಂತಹ ದೃಶ್ಯ ಮನಕಲುಕುವಂತಿತ್ತು. ಹರ್ಷನ ಕಣ್ಣೀರು ನೋಡಿ ಪುಟ್ಟ ಮಕ್ಕಳು ಕೂಡ ಕಣ್ಣೀರು ಹಾಕಿದ್ರು. ಮಗನನ್ನ ತಬ್ಬಿಕೊಂಡು ತಾಯಿ ವಿಜಯಲಕ್ಷ್ಮಿ ಬಿಕ್ಕಿ ಬಿಕ್ಕಿ ಎತ್ತರು. ಕಣ್ಣೀರು ಹಾಕ್ತಾ ಕುಳಿತಿದ್ದ ಹರ್ಷನನ್ನ ಸಂಬಂಧಿಕರು ಸಂತೈಸಿದ್ರು. ಉಕ್ರೇನ್ನಿಂದ ಸ್ವಗ್ರಾಮಕ್ಕೆ ಬಂದ ನವೀನ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಚಳಗೇರಿ ಗ್ರಾಮದ ನವೀನ್ ಮನೆ ಬಳಿ ಸಾವಿರಾರು ಜನರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸರದಿ ಸಾಲಿನಲ್ಲಿ ನಿಂತು ಗ್ರಾಮಸ್ಥರು, ಸಂಬಂಧಿಕರು ಅಂತಿಮ ದರ್ಶನ ಪಡೆದು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ನನ್ನ ಮಗನ ಬದುಕು ಸಾರ್ಥಕವಾಗಲಿ ಅಂತ ದೇಹದಾನ ಮಾಡಿದ್ದೇವೆ ಅಂತ ನವೀನ್ ತಾಯಿ ವಿಜಯಲಕ್ಷ್ಮಿ ಹೇಳಿದ್ದಾರೆ. ನನ್ನ ಮಗ ತ್ಯಾಗಿ, ಸ್ವಾರ್ಥ ಇಲ್ಲದ ಬದುಕು ಬಾಳಿದವನು. ಎಲ್ಲ ಸ್ನೇಹಿತರೊಂದಿಗೆ ಅವನು ಬಂಕರ್ನಲ್ಲಿ ಇದ್ದಿದ್ರೆ ಅವನು ಬದುಕಿ ಬರ್ತಾ ಇದ್ದ. ಆದ್ರೆ ಉಕ್ರೇನ್ನಲ್ಲಿ ಊಟ ತರಲು ಹೋಗಿ ಪ್ರಾಣ ಬಿಟ್ಟಿದ್ದಾನೆ. ಅವನ ಸ್ವಾರ್ಥ ಇಲ್ಲದ ಬದುಕು ಸಾರ್ಥಕ ಆಗಲಿ ಅಂತ ದೇಹದಾನ ಮಾಡಿದ್ದೇವೆ ಅಂತ ನವೀನ್ ತಾಯಿ ಕಣ್ಣೀರಿಟ್ಟಿದ್ದಾರೆ. ಉಕ್ರೇನ್ನಲ್ಲಿ ಮೃತಪಟ್ಟಿದ್ದ ನವೀನ್ ಮೃತದೇಹ ತಾಯ್ನಾಡಿಗೆ ವಾಪಸ್ಸಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ನೆನೆದು ನವೀನ್ ತಾಯಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ನನ್ನ ಪುತ್ರ ವೈದ್ಯನಾಗಿ ಬರ್ತಾನೆ ಅಂತ ಕನಸು ಕಂಡಿದ್ದೆ, ಆದ್ರೆ ಜೀವಂತವಾಗಿ ಬರಲಿಲ್ಲ. 20 ದಿನದ ಬಳಿಕ ಮಗನ ಮುಖ ನೋಡುವ ಅವಕಾಶ ಸಿಕ್ಕಿದೆ. ಇದರಿಂದ ಸ್ವಲ್ಪ ನೆಮ್ಮದಿ ಇದೆ ಅಂತ ನವೀನ್ ತಾಯಿ ವಿಜಯಲಕ್ಷ್ಮಿ ಹೇಳಿದ್ರು. ರಾಜ್ಯದಲ್ಲಿ ವೈದ್ಯಕೀಯ ಶುಲ್ಕ ಕಡಿಮೆ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದಂತ ಅವರು, ಉಕ್ರೇನ್ನಿಂದ ಬಂದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿನ ವೈದ್ಯಕೀಯ ಕೋರ್ಸ್ಗೂ ಇಲ್ಲಿಗೂ ಬದಲಾವಣೆ ಇದೆ. ಈಗಾಗಲೇ ಇಂತಹ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಭಾರತೀಯ ವೈದ್ಯಕೀಯ ಮಂಡಳಿ ಚಿಂತನೆ ಮಾಡ್ತಾ ಇದೆ. ನಮ್ಮಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕ ಕಡಿಮೆ ಇದೆ, ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಿದೆ. ಇದನ್ನ ಕಡಿಮೆ ಮಾಡುವ ಬಗ್ಗೆ ಚಿಂತನೆ ಮಾಡಲಾಗುವುದು. 95% ಅಂಕ ಪಡೆದವರಿಗೂ ಸೀಟ್ ಸಿಗ್ತಿಲ್ಲ. ಈ ಬಗ್ಗೆ ಗಂಭೀರ ಚಿಂತನೆ ಆಗಬೇಕು ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಮೃತ ನವೀನ್ ಆತ್ಮಕ್ಕೆ ಶಾಂತಿ ಕೋರುವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ನವೀನ್ ಮೃತದೇಹ ಭಾರತಕ್ಕೆ ತರಲು ಸಹಕರಿಸಿದಂತಹ ಪ್ರಧಾನಿ ಮೋದಿಗೆ ಬಿಎಸ್ವೈ ಧನ್ಯವಾದ ತಿಳಿಸಿದರು. ಅಲ್ಲದೆ ನವೀನ್ ಮೃತಪಟ್ಟಿರುವುದು ಅವರ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ರಾಜ್ಯದ ಜನರಿಗೆ ನೋವುಂಟು ಮಾಡಿದೆ ಅಂತ ಬಿಎಸ್ವೈ ಹೇಳಿದರು. ಸಂಸದೆ ಸುಮಲತಾ ಹೇಳಿಕೆಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತಿರುಗೇಟು ನೀಡಿದ್ದು ಹೇಗೆ? ಸಮಾಜ ಹಾಳು ಮಾಡೋದೇ ಬಿಜೆಪಿ ಅಜೆಂಡಾ ಅಂತ ಎಚ್ಡಿಕೆ ಹೇಳಿದ್ಯಾಕೆ? ಸಿಲಿಂಡರ್ ಸ್ಫೋಟಕ್ಕೆ 3 ದುರ್ಮರಣಕ್ಕೀಡಾಗಿದ್ದಾದ್ರು ಎಲ್ಲಿ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಾಸಕರ ಕೆಲಸವನ್ನ ನಾನೇ ಮಾಡ್ತಿದ್ದೇನೆ ಅನ್ನೋ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತಿರುಗೇಟು ನೀಡಿದ್ದಾರೆ. ನಿಮ್ಗೆ ಸಂಸದರಾಗಿ ಏನ್ ಮಾಡಬೇಕು ಎಂಬ ಜವಾಬ್ದಾರಿಯ ಅರಿವಿಲ್ಲ. ಮಂಡ್ಯಕ್ಕೆ ಹೊಸದಾಗಿ ಯಾವ ಅನುದಾನ ತಂದಿದ್ದೀರಾ ಮೊದಲು ಹೇಳಿ ಅಂತ ಶ್ರೀರಂಗಪಟ್ಟಣದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪ್ರಶ್ನಿಸಿದ್ದಾರೆ. ಶಾಸಕರಿಗೆ ಸಂಸದರಿಗೆ ಅನುದಾನ ಬರುತ್ತೆ, ಅದನ್ನ ಬಿಟ್ಟು ಬೇರೆ ಅನುದಾನ ಏನು ತಂದಿದ್ದೀರಾ? ನಾನು ಅನುದಾನ ತಂದಿದ್ದೇನೆ, ಬೇಕು ಎಂದ್ರೆ ಲೆಕ್ಕ ಕೊಡ್ತೇನೆ ಎಂದು ಶ್ರೀಕಂಠಯ್ಯ ಹೇಳಿದ್ದಾರೆ. ಏನ್ ಪ್ರಯತ್ನಗಳು ಮಾಡಿದ್ದಾರೆ?
ರೈಲ್ವೆ ಯೋಜನೆಗೆ ದಕ್ಷಿಣ ಭಾರತಕ್ಕೆ 55 ಕೋಟಿ ಬಿಡುಗಡೆಯಾಗಿದೆ, ಉತ್ತರ ಭಾರತಕ್ಕೆ 13,000 ಕೋಟಿ ಬಿಡುಗಡೆಯಾಗಿದೆ. ಸಂಸದರಾಗಿ ನೀವು ಏನ್ ಮಾಡ್ತಿದ್ದೀರಿ ಎಂದು ಸುಮಲತಾ ಅಂಬರೀಶ್ಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪ್ರಶ್ನಿಸಿದ್ದಾರೆ. ಕೆಆರ್ ನಗರದಲ್ಲಿ ಸ್ಟೇಟ್ ಫಂಡ್ ಕಾಮಗಾರಿಗೆ ಪೂಜೆ ಮಾಡೋಕೆ ಹೋಗ್ತಾರೆ, ಅದು ಕೂಡ ಶಾಸಕರನ್ನ ಬಿಟ್ಟು ಹೋಗಿದ್ದಾರೆ. ಮಂಡ್ಯ ಜಿಲ್ಲೆಗೆ ಸಂಸದರು ಏನ್ ಕೊಡುಗೆ ಕೊಡ್ತಾರೆ ಅಂತ ಜನ ಕಾಯ್ತಿದ್ದಾರೆ. ಇವರಿಗೆ ಮುಂದಿನ ಚುನಾವಣೆಯಲ್ಲಿ ಜನರು ಉತ್ತರ ಕೊಡ್ತಾರೆ. ಈಗ ಭ್ರಮಾಲೋಕದಲ್ಲಿ ಇರುವಂತೆ ಕಾಣ್ತಾರೆ ಎಂದು ರವೀಂದ್ರ ಶ್ರೀಕಂಠಯ್ಯ ವ್ಯಂಗ್ಯವಾಡಿದ್ದಾರೆ. ಯಾಕಂದ್ರೆ ಜನ ನಿರೀಕ್ಷಿಸ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದು ಸಮಾಜವನ್ನ ಹಾಳು ಮಾಡುವುದೇ ಬಿಜೆಪಿಯ ಅಜೆಂಡಾ ಎಂದು ಕಿಡಿಕಾರಿದ್ದಾರೆ. ಭಗವದ್ಗೀತೆ ತಲೆ ತುಂಬುತ್ತೆಂಬ ಪ್ರತಾಪ್ ಸಿಂಹ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದು, ನಾನು ರಾಮಾಯಣ ಮಹಾಭಾರತವನ್ನ ಓದಿದ್ದೇನೆ, ನಾನು ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಂಡಿದ್ದೇನೆ, ಆದರೆ ಬಿಜೆಪಿ ದ್ವೇಷ ಬಿತ್ತುವ ಕೆಲಸವನ್ನ ಮಾಡ್ತಿದೆ. ಇಂತಹ ಗುಣ ತಲೆಗೆ ತುಂಬಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ನಾಗಮಂಗಲದಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಒಂಟಿ ಸಲಗವೊಂದು ಮನೆ ಮುಂದೆಯೇ ಬಂದು ನಿಂತಿತ್ತು. ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಹಾರ ಅರಸಿ ಎಸ್ಟೇಟ್ನಲ್ಲಿದ್ದ ಮನೆಯ ಮುಂದೆ ಬಂದು ನಿಂತಿದ್ದ ಸಲಗ ಮನೆಯ ಮುಂದೆ ಬೆಳೆದಿದ್ದ ಬಾಳೆಗಿಡ ತಿಂದಿದೆ. ಗ್ರಾಮದೊಳಗೆ ಮನೆಯ ಸಮೀಪವೇ ಕಾಡಾನೆಗಳು ಬರುತ್ತಿದ್ದು ಜನರು ಜೀವಭಯದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಕೋಲಾರದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರಿಗೆ ಭಕ್ತಿ ಭಾವದಿಂದ ಬೀಳ್ಕೊಡುಗೆ ನೀಡಲಾಗಿದೆ. ಮಾಲೂರಿನ ತೋರ್ನಹಳ್ಳಿ ಗ್ರಾಮದ ರಮಾ ಮಾಧವ ಪ್ರೌಢಶಾಲೆಯಲ್ಲಿ ಡಿಸಿ ಮುನಿರಾಜು 40 ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಹೀಗಾಗಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಸಿಕೊಟ್ರು. ಅಪಾರ ಶಿಷ್ಯ ಬಳಗವನ್ನ ಹೊಂದಿರೋ ಡಿಸಿ ಮುನಿರಾಜುವನ್ನ ಶಾಲೆಯ ಹಳೆ ವಿದ್ಯಾರ್ಥಿಗಳು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದ್ರು. ಮೇಕೆದಾಟು ಯೋಜನೆಗೆ ಅನುದಾನ ಘೋಷಿಸಿರುವ ಕರ್ನಾಟಕ ಸರ್ಕಾರದ ನಿರ್ಧಾರಕ್ಕೆ ತಮಿಳುನಾಡು ವಿರೋಧಿಸಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರದ ನಿರ್ಧಾರ ವಿರೋಧಿಸಿ ನಿರ್ಣಯ ಕೈಗೊಳ್ಳಲಾಗಿದೆ. ತಮಿಳುನಾಡು ಸಚಿವ ದೊರೈಮುರುಗನ್ ನಿರ್ಣಯ ಮಂಡನೆ ಮಾಡಿದ್ದು, ಯೋಜನೆಗೆ ಅನುಮತಿ ನೀಡದಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆಯನ್ನ ತಮಿಳುನಾಡು ಬಿಜೆಪಿ ಕೂಡ ತೀವ್ರ ವಿರೋಧಿಸಿದೆ. ಕ್ರಿಕೆಟ್ ಬಳಿಕ ಹರ್ಭಜನ್ ಸಿಂಗ್ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಪಂಜಾಬ್ನಿಂದ ಕ್ರಿಕೆಟಿಗ ಹರ್ಭಜನ್ ಅಖಾಡಕ್ಕಿಳಿಯಲಿದ್ದು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಪಂಜಾಬ್ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಬಹುಮತ ಹೊಂದಿದ್ದು ಹರ್ಭಜನ್ ಸಿಂಗ್ ಗೆಲುವು ಸುಲಭವಾಗಿದೆ. ಆಪ್ನಿಂದ ಹರ್ಭಜನ್ ಸಿಂಗ್ ನಾಮಪತ್ರ ಸಲ್ಲಿಸಿದ್ದಾರೆ.